ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಇವತ್ತೊಂದು ಸಿಂಪಲಾಗಿ ಹಾಲು ಮತ್ತು ಕಾರ್ನ್‌ಫ್ಲವರ್ ಹಾಕ್ಕೊಂಡು ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನೊಂದು ಪಾತ್ರೆ ಇಟ್ಟು ಒಂದು ಪ್ಯಾಕೆಟ್ ಅಂದರೆ ಅರ್ಧ ಲೀಟರ್ ಹಾಲನ್ನು ಕುದೀಲಿಕ್ಕೆ ಇಡ್ತಾ ಇದ್ದೇನೆ. ಹಾಲನ್ನು ಕುದೀಲಿಕ್ಕಿಟ್ಟು ಮತ್ತು ನಾನು 3 ಚಮಚ ಕಾರ್ನ್‌ಫ್ಲವರನ್ನು ಅರ್ಧ ಕಪ್ಪು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ 2 ಚಮಚ ಹಾಲಿನ ಹುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. 3 ಚಮಚ ಕಾರ್ನ್‌ಫ್ಲವರ್ ಹಾಕ್ಕೊಂಡು ಮತ್ತು ಅದಕ್ಕೇ 2 ಚಮಚ ಹಾಲಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಆದಮೇಲೆ ಸಿಂಪಲಾಗಿ ನಾವು ಉಪವಾಸ ಟೈಮೆಲ್ಲ ಬಂತು, ಸಿಂಪಲಾಗಿ ಮಾಡುವಂಥ ಪುಡ್ಡಿಂಗ್ ಇದು. ಸಿಂಪಲ್ ಆದರೂ ಅಷ್ಟೇ ಟೇಸ್ಟ್ ಸಹ ಇರ್ತದೆ. ಇದಕ್ಕೇನು ನಾನು 2 ಚಮಚ ಹಾಲಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಅಲ್ಲಿ ಇಡ್ತಾ ಇದ್ದೇನೆ. ಮತ್ತು ನಾನು ಹಾಲು ಕುದೀಲಿಕ್ಕೆ ಇಟ್ಟಿದ್ದೇನಲ್ಲ, ಅದಕ್ಕೆ 2 ಚಮಚ ದೊಡ್ಡ ಚಮಚದಲ್ಲಿ 2 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಾನು ಮಿಲ್ಕ್ ಮೇಡ್ ಸಹ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನೋಡ್ತಾ ಇದ್ದೀರಲ್ಲ ನೀವು, ಮಿಲ್ಕ್ ಮೇಡ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತದೆ. ಯಾವುದು ಮಾಡೋದಾದರೂ ಮಿಲ್ಕ್ ಮೇಡ್ ಸ್ವಲ್ಪ ಹಾಕ್ಕೊಂಡ್ರೆ, ಸಿಹಿದು ಯಾವುದು ಮಾಡೋದಾದರೂ, ಪಾಯಸ ಆದರೂ ಇದು ಮತ್ತು ಏನು ಮಾಡೋದಾದರೂ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಂಡ್ರೆ ಅದೊಂದು ಬೇರೆಯೇ ಟೇಸ್ಟ್ ಸಿಗ್ತದೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಲಿಲ್ಲಿ ಕುದೀತಾ ಬಂತು. ಇನ್ನು ನಾನು ಮಿಕ್ಸ್ ಮಾಡಿಟ್ಟಂಥ ಕಾರ್ನ್‌ಫ್ಲವರ್ ಮತ್ತು ಹಾಲಿನ ಹುಡಿಯನ್ನು ಮಿಕ್ಸ್ ಮಾಡಿಟ್ಟಿದ್ದೇನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು. ಅದೊಂದು ಹದ ಬರುವಷ್ಟು ಹೊತ್ತು ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ನಾವು ಮಿಕ್ಸ್ ಮಾಡ್ತಾ ಇಲ್ಲ ಅಂದರೆ ಅದು ತಳ ಹಿಡಿತದೆ. ಈ ಥರ ಬರಬೇಕು ಅದು ಮಿಕ್ಸ್ ಮಾಡಿ. ಇದಕ್ಕೇನು ತುಂಬ ಕೆಲಸ ಇಲ್ಲ. ಹಾಲು ಕುದಿಯುವಷ್ಟರಲ್ಲೇ ಈ ಥರ ಮಿಕ್ಸ್ ಮಾಡಿದರೆ ಸಾಕು. ಇದೊಂದು 10 ನಿಮಿಷ ಸಾಕು ಇದನ್ನು ಮಾಡಿಕೊಳ್ಳಿಕ್ಕೆ. ಇದು ರೆಡಿ ಆಯ್ತು. ಇಲ್ಲಿ ಇನ್ನು ನಾನು ಚಿಕ್ಕ ಇಡ್ಲಿ ಕಪ್ಪಲ್ಲಿ ಇದನ್ನು ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ದೊಡ್ಡ ಪಾತ್ರೆಯಲ್ಲಿ ಸಹ ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಪಾತ್ರದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇಡ್ಲಿದು ಕಪ್ ಇದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನೆಲ್ಲ ಇದರ ಮೇಲೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಡ್ತಾ ಇದ್ದೇನೆ. ಸ್ವಲ್ಪ ತಣ್ಣಗಾಗಲಿಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಒಂದು 10 ನಿಮಿಷ. ಇನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೇನಲ್ಲ, ಇದನ್ನು ಇದಕ್ಕೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ನಿಮಗೆ ಟೈಮ್ ಇದ್ದರೆ ಬೆಳಗ್ಗೆನೇ ಮಾಡಿಡಿ. ನಾನೊಂದು 15 ನಿಮಿಷ ಅಷ್ಟೇ ಇಟ್ಟಿದ್ದೇನೆ. ತುಂಬ ಈಸಿಯಲ್ಲಿ ಆಗುವಂಥ ಪುಡ್ಡಿಂಗು, ಅಷ್ಟೇ ಟೇಸ್ಟಿ ಸಹ ಇರ್ತದೆ. ಈ ಥರ ಮಾಡಿ ನೀವು, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡುವಾಗ ಸಿಂಪಲ್ ಆದರೂ ತಿನ್ನುವಾಗ ತುಂಬಾ ಟೇಸ್ಟಿ ಆಗ್ತದೆ. ಇನ್ನು ನಾನು ಇದಕ್ಕೆ ನೆಲಕಡಲೆಯನ್ನು ಬಿಸಿ ಮಾಡಿಕೊಂಡು ಸಿಪ್ಪೆಲ್ಲ ತೆಗೆದು ಹುಡಿ ಮಾಡಿಟ್ಟಿದ್ದೇನೆ. ಸಿಪ್ಪೆಲ್ಲ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಬಿಸಿ ಮಾಡಿಕೊಂಡು. ಅದೇ ಥರ ಚಾಕ್ಲೇಟ್ ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ. ಇದೆಲ್ಲ ಚಾಕ್ಲೇಟನ್ನು ಹಾಕೋದಿಲ್ಲ ನಾನು, ಸ್ವಲ್ಪ ಪುಡ್ಡಿಂಗ್ ಮಾಡೋದರಿಂದ ಇದರಿಂದ 4-5 ಚಾಕ್ಲೇಟನ್ನು ತೆಗೆದು ಮೆಲ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಯಾವ ಥರ ಹಾಕೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಈ ಥರ ಪುಡ್ಡಿಂಗ್ ನೀವು ಸಹ ಮಾಡಿ. ತುಂಬ ಸಾಮಾನೇನು ಬೇಕಂತಿಲ್ಲ, ಮನೆಯಲ್ಲಿದ್ದ ಸಾಮಾನು ಹಾಕ್ಕೊಂಡ್ರೆ ಆಗ್ತದೆ. ಇದು ಚಾಕ್ಲೇಟ್ ಮಾತ್ರ, ಬೇರೇನಷ್ಟು ಇದಿಲ್ಲ ನಮಗೆ ಹಾಕೋದು. ಮನೆಯಲ್ಲಿದ್ದದನ್ನೆಲ್ಲ ಹಾಕಿದರೆ ತುಂಬಾ ಈಸಿಯಲ್ಲಿ ಆಗುವಂಥ ಪುಡ್ಡಿಂಗ್ ಇದು.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸಲ್ಲಿ. ಅದರ ಮೇಲೆ ಚಾಕ್ಲೇಟನ್ನು ಮೆಲ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಓವನಲ್ಲಿ ಇಟ್ಟರೂ ಆಗ್ಬೋದು, ಅಲ್ಲ ಬಿಸಿ ನೀರು ಮೇಲೆ ಇಟ್ಟರೂ ಸಹ ಅದು ಮೆಲ್ಟ್ ಆಗ್ತದೆ. ಸ್ವಲ್ಪ ಬಿಸಿ ಅದಕ್ಕೆ ಮುಟ್ಟಿದರೆ ಸಾಕು, ಅದು ಬಿಸಿ ಇದಾಗ್ತದೆ, ಮೆಲ್ಟ್ ಆಗಿ ಬರ್ತದೆ. ಬೇಗನೆ ಮೆಲ್ಟ್ ಆಗಲಿ ಅಂತೇಳಿ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಕೇಕಿಗೆ ಹಾಕುವಂಥ ವಿಪ್ಪಿಂಗ್ ಕ್ರೀಮನ್ನು ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ. ಇದು ನಾನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೆಲ್ಲ ಪುಡ್ಡಿಂಗು, ಇದನ್ನೆಲ್ಲ ತೆಗೆದಿಡ್ತಾ ಇದ್ದೇನೆ. ಹದಿನೈದು ನಿಮಿಷ ಫ್ರಿಜ್ಜಲ್ಲಿಟ್ಟಂಥ ಪುಡ್ಡಿಂಗ್ ಇದು. ಅದನ್ನೆಲ್ಲ ತೆಗೆದಿಟ್ಟು ಹುಡಿ ಮಾಡಿಟ್ಟಂಥ ಕಡಲೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ಥರ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಅದರ ಮೇಲೆ ಮಿಕ್ಸ್ ಮಾಡ್ಕೋಬೇಡಿ, ಯಾಕೆಂದರೆ ಅದಕ್ಕೆ ಚಾಕ್ಲೇಟ್ ಹಾಕ್ಲಿಕ್ಕೆ ಉಂಟು. ಇಲ್ಲಿ ವಾಯ್ಸ್ ಹಾಕುವಾಗ ಕೋಳಿದ್ದು ಮತ್ತು ಅಕ್ಕಿಗಳದ್ದೆಲ್ಲ ಸೌಂಡ್ ಬರ್ತಾ ಉಂಟು. ಇಲ್ಲಿ ಚಾಕ್ಲೇಟ್ ಮೆಲ್ಟ್ ಆಗ್ತಾ ಉಂಟು ನೋಡಿ. ಚೆನ್ನಾಗಿ ಮೆಲ್ಟ್ ಆದಮೇಲೆ ಅದರ ಮೇಲೆ ಸ್ವಲ್ಪ ಸ್ವಲ್ಪನೇ ಒಂದೊಂದು ಚಮಚದಷ್ಟು ಹಾಕ್ಕೊಂಡು ಮತ್ತೆ ಅದನ್ನು ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಈಗ ಇದು ರೆಡಿ ಆಯಿತು. ಇನ್ನೊಂದು 5 ನಿಮಿಷ ಫ್ರಿಜ್ಜಲ್ಲಿಟ್ಟರೆ ಚಾಕ್ಲೇಟ್ ಗಟ್ಟಿ ಗಟ್ಟಿ ಆಗ್ತದೆ. ಇದನ್ನು ತಿನ್ನುವಾಗಷ್ಟೇ ಕಡಲೆ ಮತ್ತು ಚಾಕ್ಲೇಟ್ ಮಿಕ್ಸ್ ಆಗಿರ್ತದಲ್ಲ, ತುಂಬಾ ಟೇಸ್ಟಿ ಆಗ್ತದೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ಇನ್ಶಾ ಅಲ್ಲಾ.